545 PSI ಹುದ್ದೆಗೆ ನೇಮಕಾತಿ ಆದೇಶದ ಗಡುವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಧುತ್ವ ಮಾಡಲು ಡಿಸಿಗೆ ಕಳಿಸಿದ್ದಾರೆ. ಸಿಂಧುತ್ವ ಪರಿಶೀಲಿಸಿ ಆರ್ಡರ್ ಕೊಡ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಂಧುತ್ವ ಪರಿಶೀಲನೆಯಲ್ಲಿ ತಪ್ಪು ಬಂದರೆ ಕ್ಯಾನ್ಸಲ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ನಾವು ಡಿಸಿಗಳಿಗೆಲ್ಲ ಕಳಿಸಿದ್ದಾರೆ. ಸಿಂಧುತ್ವ ವೆರಿಫಿಕೇಶನ್ಸ್ ಬಂದ ತಕ್ಷಣ ಅವರಿಗೆ ಆರ್ಡರ್ ಕೊಡ್ತಾರೆ. ಅದಕ್ಕೆ ಮುಂಚೆ ಕೊಡೋಕ್ಕೆ ಬರಲ್ಲಲ್ಲ. ಈಗಿರುವ ನಿಯಮಗಳ ಪ್ರಕಾರ ನಾವು ಆರ್ಡರ್ ಕೊಟ್ಟು ಆಮೇಲೆ ಸಿಂಧುತ್ವಕ್ಕೆ ಹೋಗೋದಿಲ್ಲ. ಸಿಂಧುತ್ವ ಮಾಡಿ ಆಮೇಲೆ ಆರ್ಡರ್ ಕೊಡ್ತಾರೆ. ನಾನು ಹಂಗೂ ಒಂದು ಸ್ಟೆಪ್ ಮುಂದೆ ಹೋಗಿ ನೀವು ಕೊಟ್ಬಿಡಿ ಆರ್ಡ್ರನ್ನ, ಆಮೇಲೆ ನೋಡ್ಕೊಳ್ಳೋಣ, ಸಿಂಧುತ್ವ ವೆರಿಫಿಕೇಷನಲ್ಲಿ ಏನಾದ್ರು ತಪ್ಪು ಬಂದಿದ್ರೆ ಯಾವುದಾದ್ರೂ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರಾಯ್ತು. ಇಲ್ಲ, ಈಗಾಗಲೇ ಸಿಂಧುತ್ವಕ್ಕೆ ನಾವು ಡಿಸಿಗಳಿಗೆಲ್ಲ ಕಳಿಸಿದ್ದಾರೆ. ಸಿಂಧುತ್ವ ವೆರಿಫಿಕೇಶನ್ಸ್ ಬಂದ ತಕ್ಷಣ ಅವರಿಗೆ ಆರ್ಡರ್ ಕೊಡ್ತಾರೆ. ಅದಕ್ಕೆ ಮುಂಚೆ ಕೊಡೋಕ್ಕೆ ಬರಲ್ಲಲ್ಲ. ಈಗಿರುವ ನಿಯಮಗಳ ಪ್ರಕಾರ ನಾವು ಆರ್ಡರ್ ಕೊಟ್ಟು ಆಮೇಲೆ ಸಿಂಧುತ್ವಕ್ಕೆ ಹೋಗೋದಿಲ್ಲ. ಸಿಂಧುತ್ವ ಮಾಡಿ ಆಮೇಲೆ ಆರ್ಡರ್ ಕೊಡ್ತಾರೆ. 545 PSI ಹುದ್ದೆಗೆ ನೇಮಕಾತಿ ಆದೇಶದ ಗಡುವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಧುತ್ವ ಮಾಡಲು ಡಿಸಿಗೆ ಕಳಿಸಿದ್ದಾರೆ. ಸಿಂಧುತ್ವ ಪರಿಶೀಲಿಸಿ ಆರ್ಡರ್ ಕೊಡ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಂಧುತ್ವ ಪರಿಶೀಲನೆಯಲ್ಲಿ ತಪ್ಪು ಬಂದರೆ ಕ್ಯಾನ್ಸಲ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ನಾವು ಡಿಸಿಗಳಿಗೆಲ್ಲ ಕಳಿಸಿದ್ದಾರೆ. ಸಿಂಧುತ್ವ ವೆರಿಫಿಕೇಶನ್ಸ್ ಬಂದ ತಕ್ಷಣ ಅವರಿಗೆ ಆರ್ಡರ್ ಕೊಡ್ತಾರೆ. ಅದಕ್ಕೆ ಮುಂಚೆ ಕೊಡೋಕ್ಕೆ ಬರಲ್ಲಲ್ಲ. ಈಗಿರುವ ನಿಯಮಗಳ ಪ್ರಕಾರ ನಾವು ಆರ್ಡರ್ ಕೊಟ್ಟು ಆಮೇಲೆ ಸಿಂಧುತ್ವಕ್ಕೆ ಹೋಗೋದಿಲ್ಲ. ಸಿಂಧುತ್ವ ಮಾಡಿ ಆಮೇಲೆ ಆರ್ಡರ್ ಕೊಡ್ತಾರೆ. ನಾನು ಹಂಗೂ ಒಂದು ಸ್ಟೆಪ್ ಮುಂದೆ ಹೋಗಿ ನೀವು ಕೊಟ್ಬಿಡಿ ಆರ್ಡ್ರನ್ನ, ಆಮೇಲೆ ನೋಡ್ಕೊಳ್ಳೋಣ, ಸಿಂಧುತ್ವ ವೆರಿಫಿಕೇಷನಲ್ಲಿ ಏನಾದ್ರು ತಪ್ಪು ಬಂದಿದ್ರೆ ಯಾವುದಾದ್ರೂ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರಾಯ್ತು. ಇಲ್ಲ, ಈಗಾಗಲೇ ಸಿಂಧುತ್ವಕ್ಕೆ ನಾವು ಡಿಸಿಗಳಿಗೆಲ್ಲ ಕಳಿಸಿದ್ದಾರೆ. ಸಿಂಧುತ್ವ ವೆರಿಫಿಕೇಶನ್ಸ್ ಬಂದ ತಕ್ಷಣ ಅವರಿಗೆ ಆರ್ಡರ್ ಕೊಡ್ತಾರೆ. ಅದಕ್ಕೆ ಮುಂಚೆ ಕೊಡೋಕ್ಕೆ ಬರಲ್ಲಲ್ಲ. ಈಗಿರುವ ನಿಯಮಗಳ ಪ್ರಕಾರ ನಾವು ಆರ್ಡರ್ ಕೊಟ್ಟು ಆಮೇಲೆ ಸಿಂಧುತ್ವಕ್ಕೆ ಹೋಗೋದಿಲ್ಲ. ಸಿಂಧುತ್ವ ಮಾಡಿ ಆಮೇಲೆ ಆರ್ಡರ್ ಕೊಡ್ತಾರೆ. 545 PSI ಹುದ್ದೆಗೆ ನೇಮಕಾತಿ ಆದೇಶದ ಗಡುವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಧುತ್ವ ಮಾಡಲು ಡಿಸಿಗೆ ಕಳಿಸಿದ್ದಾರೆ. ಸಿಂಧುತ್ವ ಪರಿಶೀಲಿಸಿ ಆರ್ಡರ್ ಕೊಡ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಂಧುತ್ವ ಪರಿಶೀಲನೆಯಲ್ಲಿ ತಪ್ಪು ಬಂದರೆ ಕ್ಯಾನ್ಸಲ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ನಾವು ಡಿಸಿಗಳಿಗೆಲ್ಲ ಕಳಿಸಿದ್ದಾರೆ. ಸಿಂಧುತ್ವ ವೆರಿಫಿಕೇಶನ್ಸ್ ಬಂದ ತಕ್ಷಣ ಅವರಿಗೆ ಆರ್ಡರ್ ಕೊಡ್ತಾರೆ. ಅದಕ್ಕೆ ಮುಂಚೆ ಕೊಡೋಕ್ಕೆ ಬರಲ್ಲಲ್ಲ. ಈಗಿರುವ ನಿಯಮಗಳ ಪ್ರಕಾರ ನಾವು ಆರ್ಡರ್ ಕೊಟ್ಟು ಆಮೇಲೆ ಸಿಂಧುತ್ವಕ್ಕೆ ಹೋಗೋದಿಲ್ಲ. ಸಿಂಧುತ್ವ ಮಾಡಿ ಆಮೇಲೆ ಆರ್ಡರ್ ಕೊಡ್ತಾರೆ. ನಾನು ಹಂಗೂ ಒಂದು ಸ್ಟೆಪ್ ಮುಂದೆ ಹೋಗಿ ನೀವು ಕೊಟ್ಬಿಡಿ ಆರ್ಡ್ರನ್ನ, ಆಮೇಲೆ ನೋಡ್ಕೊಳ್ಳೋಣ, ಸಿಂಧುತ್ವ ವೆರಿಫಿಕೇಷನಲ್ಲಿ ಏನಾದ್ರು ತಪ್ಪು ಬಂದಿದ್ರೆ ಯಾವುದಾದ್ರೂ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರಾಯ್ತು. ಇಲ್ಲ, ಈಗಾಗಲೇ ಸಿಂಧುತ್ವಕ್ಕೆ ನಾವು ಡಿಸಿಗಳಿಗೆಲ್ಲ ಕಳಿಸಿದ್ದಾರೆ. ಸಿಂಧುತ್ವ ವೆರಿಫಿಕೇಶನ್ಸ್ ಬಂದ ತಕ್ಷಣ ಅವರಿಗೆ ಆರ್ಡರ್ ಕೊಡ್ತಾರೆ. ಅದಕ್ಕೆ ಮುಂಚೆ ಕೊಡೋಕ್ಕೆ ಬರಲ್ಲಲ್ಲ. ಈಗಿರುವ ನಿಯಮಗಳ ಪ್ರಕಾರ ನಾವು ಆರ್ಡರ್ ಕೊಟ್ಟು ಆಮೇಲೆ ಸಿಂಧುತ್ವಕ್ಕೆ ಹೋಗೋದಿಲ್ಲ. ಸಿಂಧುತ್ವ ಮಾಡಿ ಆಮೇಲೆ ಆರ್ಡರ್ ಕೊಡ್ತಾರೆ. ಕಾರ್ಖಾನೆಯ ಕಲುಷಿತ ನೀರನ್ನ ಕೆರೆಗಳಿಗೆ ಹರಿಸ್ತಾ ಇರತಕ್ಕಂತಹ ಆರೋಪ ಕೇಳಿಬಂದಿದೆ. ಬೆಂಗಳೂರು ಗ್ರಾಮಾಂತರ ಡಿಸಿ ಕಚೇರಿ ಮುಂದೆ ರೈತರು ಉರುಳು ಸೇವೆ ಮಾಡ್ತಾ ಇದ್ದಾರೆ. ಪೀಣ್ಯದಲ್ಲಿರೋ ಕಚೇರಿ ದೊಡ್ಡಬಳ್ಳಾಪುರಕ್ಕೆ ವರ್ಗಾಯಿಸಿ ಅಂತ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಡಿಸಿ ಕಚೇರಿ ಮುಂದೆ ರೈತರು ಉರುಳು ಸೇವೆ ಮಾಡಿ ಪ್ರತಿಭಟನೆ ವ್ಯಕ್ತಪಡಿಸ್ತಾ ಇದ್ದಾರೆ. ತ್ಯಾಜ್ಯ ನೀರಿನಿಂದ ಅದನ್ನ ಕೆರೆಗಳಿಗೆ ಹರಿಸಿ ಅಂತರ್ಜಲ ಹಾಳು ಮಾಡ್ತಾ ಇದ್ದಾರೆ. ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಅದರ ವಿರುದ್ಧ ಕ್ರಮ ಇಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ. ಬೆಂಗಳೂರಿನ ಪೀಣ್ಯದಲ್ಲಿರೋ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿಯನ್ನ ಕೂಡಲೇ ದೊಡ್ಡಬಳ್ಳಾಪುರಕ್ಕೆ ವರ್ಗಾವಣೆ ಮಾಡಬೇಕು ಅನ್ನೋದು ರೈತರ ಆಗ್ರಹ. ಗ್ರಾಮಾಂತರ ಜಿಲ್ಲೆಯ ಮಾಲಿನ್ಯದ ಬಗ್ಗೆ ದೂರು ನೀಡೋದಕ್ಕೆ ನಾವು ಯಾವಾಗಲೂ ಬೆಂಗಳೂರಿಗೆ ಬರಬೇಕು, ಅಲ್ಲದೆ ಈ ಭಾಗದ ಸಾಕಷ್ಟು ಕಾರ್ಖಾನೆಗಳು ತ್ಯಾಜ್ಯ ನೀರು ಕೆರೆಗರಿಸ್ತಾ ಇದ್ದಾವೆ ಅಂತ ಆರೋಪ. ಇವತ್ತು ಕೈಗಾರಿಕೆಗಳಿಂದ ನಮ್ಮ ಭಾಗದಲ್ಲಿರ್ತಕ್ಕಂಥ ಅಂತರ್ಜಲ ಸಂಪೂರ್ಣ ಕಲುಷಿತ ಆಗಿದೆ. ಕುಡಿಯಕ್ಕೆ ಯೋಗ್ಯವಾಗಿದೆ. ಅದು ರಾಸಾಯನಿಕ ಯುಕ್ತ ನೀರಾಗಿದೆ. ಅತ್ಯಂತ ಅದು ಯಾವುವು ಅಂದ್ರೆ ಲೆಡ್ಡು, ಸೀಸ, ಕ್ರೋಮಿಯಂ ಈ ತರ ಮಾರಕವಾದ ಪರಿಣಾಮ ಬೀರ್ತಕ್ಕಂಥ ರಾಸಾಯನಿಕ ಅಂಶಗಳು ಇರೋದ್ರಿಂದ, ಜೊತೆಗೆ ಏನು ಅಪ್ರೈಲ್ ಪಾರ್ಕ್ ಅಲ್ಲಿ ಇರ್ತಕ್ಕಂಥ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಏನು ರಾಸಾಯನಿಕ ಯುಕ್ತ ನೀರಿನ ಶುದ್ಧೀಕರಣ ಮಾಡಿ ಮರುಪಯೋಗ ಬಳಕೆ ಮಾಡತಕ್ಕಂಥ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಇರೋದು, ಅದು ಕಾರ್ಯನಿರ್ವಹಿಸ್ತಾ ಇಲ್ಲ. ಅದು ಸುಮಾರು 10 ಕೋಟಿನಲ್ಲಿ ಅದು ಸ್ಥಾಪನೆ ಆಗಿದೆ. ಅದನ್ನ ಯಾರು ಉಪಯೋಗಿಸ್ಬೇಕಲ್ಲ. ಆ ಕಾರಣಕ್ಕೆ ಅದನ್ನ ಉಪಯೋಗಿಸ್ತಕ್ಕಂಥ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಕಾರ್ಯ ನಿರ್ವಹಿಸಬೇಕಾಗಿದ್ದಂಥದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ. ಅದು ಕಣ್ಮುಚ್ಚಿ ಕುಳಿತಿದೆ.
ಕಾರ್ಖಾನೆಯ ಕಲುಷಿತ ನೀರನ್ನ ಕೆರೆಗಳಿಗೆ ಹರಿಸ್ತಾ ಇರತಕ್ಕಂತಹ ಆರೋಪ ಕೇಳಿಬಂದಿದೆ. ಬೆಂಗಳೂರು ಗ್ರಾಮಾಂತರ ಡಿಸಿ ಕಚೇರಿ ಮುಂದೆ ರೈತರು ಉರುಳು ಸೇವೆ ಮಾಡ್ತಾ ಇದ್ದಾರೆ. ಪೀಣ್ಯದಲ್ಲಿರೋ ಕಚೇರಿ ದೊಡ್ಡಬಳ್ಳಾಪುರಕ್ಕೆ ವರ್ಗಾಯಿಸಿ ಅಂತ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಡಿಸಿ ಕಚೇರಿ ಮುಂದೆ ರೈತರು ಉರುಳು ಸೇವೆ ಮಾಡಿ ಪ್ರತಿಭಟನೆ ವ್ಯಕ್ತಪಡಿಸ್ತಾ ಇದ್ದಾರೆ. ತ್ಯಾಜ್ಯ ನೀರಿನಿಂದ ಅದನ್ನ ಕೆರೆಗಳಿಗೆ ಹರಿಸಿ ಅಂತರ್ಜಲ ಹಾಳು ಮಾಡ್ತಾ ಇದ್ದಾರೆ. ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಅದರ ವಿರುದ್ಧ ಕ್ರಮ ಇಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ. ಬೆಂಗಳೂರಿನ ಪೀಣ್ಯದಲ್ಲಿರೋ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿಯನ್ನ ಕೂಡಲೇ ದೊಡ್ಡಬಳ್ಳಾಪುರಕ್ಕೆ ವರ್ಗಾವಣೆ ಮಾಡಬೇಕು ಅನ್ನೋದು ರೈತರ ಆಗ್ರಹ. ಗ್ರಾಮಾಂತರ ಜಿಲ್ಲೆಯ ಮಾಲಿನ್ಯದ ಬಗ್ಗೆ ದೂರು ನೀಡೋದಕ್ಕೆ ನಾವು ಯಾವಾಗಲೂ ಬೆಂಗಳೂರಿಗೆ ಬರಬೇಕು, ಅಲ್ಲದೆ ಈ ಭಾಗದ ಸಾಕಷ್ಟು ಕಾರ್ಖಾನೆಗಳು ತ್ಯಾಜ್ಯ ನೀರು ಕೆರೆಗರಿಸ್ತಾ ಇದ್ದಾವೆ ಅಂತ ಆರೋಪ. ಇವತ್ತು ಕೈಗಾರಿಕೆಗಳಿಂದ ನಮ್ಮ ಭಾಗದಲ್ಲಿರ್ತಕ್ಕಂಥ ಅಂತರ್ಜಲ ಸಂಪೂರ್ಣ ಕಲುಷಿತ ಆಗಿದೆ, ಕುಡಿಯಕ್ಕೆ ಯೋಗ್ಯವಾಗಿದೆ. ಅದು ರಾಸಾಯನಿಕ ಯುಕ್ತ ನೀರಾಗಿದೆ. ಅತ್ಯಂತ ಅದು ಯಾವುವು ಅಂದ್ರೆ ಲೆಡ್ಡು, ಸೀಸ, ಕ್ರೋಮಿಯಂ ಈ ತರ ಮಾರಕವಾದ ಪರಿಣಾಮ ಬೀರ್ತಕ್ಕಂಥ ರಾಸಾಯನಿಕ ಅಂಶಗಳು ಇರೋದ್ರಿಂದ, ಜೊತೆಗೆ ಏನು ಅಪ್ರೈಲ್ ಪಾರ್ಕ್ ಅಲ್ಲಿ ಇರ್ತಕ್ಕಂಥ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಏನು ರಾಸಾಯನಿಕ ಯುಕ್ತ ನೀರಿನ ಶುದ್ಧೀಕರಣ ಮಾಡಿ ಮರುಪಯೋಗ ಬಳಕೆ ಮಾಡತಕ್ಕಂಥ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಇರೋದು, ಅದು ಕಾರ್ಯನಿರ್ವಹಿಸ್ತಾ ಇಲ್ಲ. ಅದು ಸುಮಾರು 10 ಕೋಟಿನಲ್ಲಿ ಅದು ಸ್ಥಾಪನೆ ಆಗಿದೆ. ಅದನ್ನ ಯಾರು ಉಪಯೋಗಿಸ್ಬೇಕಲ್ಲ. ಆ ಕಾರಣಕ್ಕೆ ಅದನ್ನ ಉಪಯೋಗಿಸ್ತಕ್ಕಂಥ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಕಾರ್ಯನಿರ್ವಹಿಸಬೇಕಾಗಿದ್ದಂಥದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ, ಅದು ಕಣ್ಮುಚ್ಚಿ ಕುಳಿತಿದೆ. ಧಾರವಾಡದಲ್ಲಿ ಮೆಣಸಿನಕಾಯಿ ಬೆಳೆ ಒಣಗ್ಬಿಟ್ಟಿದೆ. ಕಾಯಿ ಹಣ್ಣಾಗಿ ಕೆಂಪಾಗಿ ಒಣಗೋ ಹಂತದಲ್ಲೇ ಹಾಳಾಗಿದೆ. ನವಲಗುಂದ ಭಾಗದ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕೆಂಪು ಮೆಣಸಿನಕಾಯಿ ಬೆಳೆ ಈ ಸಾರಿ ಕೂಡ ಬಂಪರ್ ಬೆಲೆ ಇರ್ತಕ್ಕಂಥದ್ದು. ಆದರೆ ಚೆನ್ನಾಗಿ ಗಿಡ ಬಂದಿದ್ರು ಕೂಡ ಮೆಣಸಿನಕಾಯಿ ಕೈಗೆ ಬಂದಿಲ್ಲ. ಜಿಲ್ಲೆಯಲ್ಲಿ ಒಟ್ಟು 7,246 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಉಂಟಾಗಿದೆ. ನೋಡಿ, ಅದು ಕೆಂಪಾಗಿ ಹಣ್ಣಾದ ನಂತರ ಹಾಳಾಗ್ಬಿಟ್ಟಿದೆ ಪಾಪ. ಹಾಗಾಗಿ ಸಾಕಷ್ಟು ತೊಂದರೆ ಆಗಿದೆ ರೈತರಿಗೆ. ಬೆಳೆ ಕೈಗೆ ಬಾರದೆ ಲಾಸ್ ಆಗಿದೆ. ಮೆಣಸಿನಕಾಯಿ ಟೈಪ್ ನಮ್ಮ ಕಡೆ ಒಂದು 7,000 ಹೆಕ್ಟರ್ ಚೆನ್ನಾಗಿ ಬಂದಿತ್ತು. ಮಳಿ ಗಿಳಿ ಆಗಿತ್ತು. ರೈತರಿಗೇನೋ ಖುಷಿ ಸಂಗತಿ ಅಂತ ಹೇಳ್ತಾರೆ. ನಾವೊಂದು ಉಲ್ಲಾಸದಿಂದ ಅದನ್ನ ಬೆಳೆ ಜಾಪಾನ್ ಮಾಡಿದ್ದೀವಿ. ಈಗ ಕೊಯ್ಲು ಟೈಮ್ಗೆ ಅದನ್ನ ಬಿಡಿಸೋ ಟೈಮ್ಕನ ಏನೈತಿ, ಅದಕ್ಕೆ ರೋಗ ಬಿದ್ದ ಟೈಪ್ ಆಗಿ ಹಸಿರು ಅದು ಕೆಂಪು ಬಣ್ಣ ತಿರುಗಿಸಿ ಅದು ಕೆಟ್ಟ ಕಾರ ಇದಾಗಿ ಹೋಗ್ಬಿಟ್ಟೈತಿ. ಏನು ಎಲ್ಲ ಒಣಗಿ ಒಂದು ಟೈಪ್ ಹಸಿರು ಇದಾಗಿ ಬೂದಿ ರೋಗ ಬಿದ್ದು ಅದು ಹಾಳಾಗೈತಿ. ಮತ್ತು ಪರಿಹಾರವನ್ನ ಸರ್ಕಾರ ಮೊದಲಿಗೆ ಆದ್ರೂ ಪರ್ಯಾಯ ಮೆಣಸಿನಕಾಯಿ ಚೆನ್ನಾಗಿ ಪೀಕ್ ಬಂದರೂ ಕೂಡ ಸಕಾಲಕ್ಕೆ ಮಳೆ ಅಭಾವ ಆಗಿ ಕಾಯೆಲ್ಲ ಬೂದಿ ಬಿದ್ದು ಕಾಯೆಲ್ಲ ಕೆಟ್ಟ ಎಲ್ಲ ಎಣ್ಣೆ ಎಲ್ಲ ಥರದ ಎಣ್ಣೆ ಹೊಡೆದೇವಿ. ಎಲ್ಲ ಕಂಪ್ನಿ ಎಣ್ಣೆ ಯೂಸ್ ಮಾಡೇವಿ. ಆದರೆ ಬಟ್ ಅದು ಪ್ರಯೋಜನ ಆಗಿಲ್ಲ. ಧಾರವಾಡಲ್ಲಿ ಖರ್ಚೇ ಇಲ್ಲ ಸರ್. ಖರ್ಚು ಮಾಡಿದ್ದೆ ಅದು ಪೀಕ್ ಚಲೋ ಬಂದು ರೇಟ್ ಸಿಗ್ತಿಲ್ಲ. ಅದಕ್ಕೆ ಬೆಂಬಲ ಬೆಲೆ ಕೊಡ್ಬೇಕು. ಪೀಕ್ ಬಂದಿಲ್ಲ ಸಿಗ್ತೈತೆ, ಆದ್ರೆ ಪೀಕು ಇಲ್ಲ, ಬೆಳೆನೂ ಇಲ್ಲ. ಧಾರವಾಡದಲ್ಲಿ ರೈತರಿಗೆ ಅರೆಕಾಸಿನ ಪರಿಹಾರವನ್ನ ವಿತರಣೆ ಮಾಡಲಾಗಿದೆ ಎನ್ನುವ ವಿಚಾರ ಕೇಳಿ ಬರ್ತಾ ಇದೆ. ಇಡೀ ಜಿಲ್ಲೆಯಲ್ಲಿ 65,000 ಹೆಕ್ಟೇರ್ ಪ್ರದೇಶದ ಬೆಳೆ ಹಾನಿಯಾಗಿತ್ತು. ಪ್ರತಿ ಎಕರೆಗೆ ಕೇವಲ 1,700 ರೂಪಾಯಿಂದ 1,800 ರೂಪಾಯಿ ಪರಿಹಾರದ ಹಣವನ್ನ ಜಮೆ ಮಾಡಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ 19,058 ರೈತರಿಗೆ ಪರಿಹಾರ ವಿತರಣೆ ಮಾಡಲಾಗಿದೆ. ರಸಗೊಬ್ಬರದ ಖರ್ಚಿಗೂ ಸಾಕಾಗದ ಸರ್ಕಾರದ ಪರಿಹಾರ. ಈ ಪರಿಹಾರವನ್ನು ಇಟ್ಕೊಂಡು ಏನ್ ಮಾಡೋದು ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ಧಾರವಾಡ ಭಾಗದ ರೈತರು ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. 6,34,00,000 ಪರಿಹಾರ ವಿತರಣೆ ಹೆಸರಿಗೆ ಕೋಟಿ ಪರಿಹಾರ. ಆದ್ರೆ ರೈತನ ಖಾತೆಗೆ ಜಮೆ ಆಗ್ತಾ ಇರೋದು ಕೇವಲ 100 ರೂಪಾಯಿ ಮಾತ್ರ. ಸರ್ಕಾರ ಕೊಡ್ತಾ ಇರುವಂತ ಪರಿಹಾರ ಅನ್ನದಾತನ ರಸಗೊಬ್ಬರದ ಖರ್ಚಿಗೂ ಕೂಡ ಸಾಕಾಗುತ್ತಿಲ್ವಾ ಅನ್ನುವ ವಿಚಾರಗಳಿಗೆ ಕೇಳಿ ಬರ್ತಾ ಇದೆ. ಹೀಗಿರುವಾಗ ಬಿಡಿಗಾಸಿನ ಪರಿಹಾರ ಯಾತಕ್ಕೆ ಅನ್ನೋದು ರೈತನ ಪ್ರಶ್ನೆ. ಪ್ರತಿ ಎಕರೆಗೆ 10,000 ರಿಂದ 15,000 ರೂಪಾಯಿ ಪರಿಹಾರ ಕೊಡಬೇಕು. 1,700 ರೂಪಾಯಿ 1,800 ರೂಪಾಯಿ ಪರಿಹಾರವನ್ನ ಸರ್ಕಾರ ನೀಡೋದು ಬೇಡ ಅಂತೇಳಿ, ಜೊತೆಗೆ ತಕ್ಷಣವೇ ಹೆಚ್ಚಿನ ಪರಿಹಾರವನ್ನ ಸರ್ಕಾರ ಕೊಡಬೇಕು ಅಂತೇಳಿ, ಒಂದು ವೇಳೆ ಕೊಡದೇ ಇದ್ರೆ ಬೆಳಗಾವಿ ಚಲೋ ಮೂಲಕ ಹೋರಾಟಕ್ಕೆ ಸಿದ್ಧ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಾರ್ಕೋಲ್ ಚಳವಳಿ ಮಾಡ್ತೀವಿ ಅಂತೇಳಿ, ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸ್ತೀವಿ ಅಂತ ಹೇಳ್ತಿದ್ದಾರೆ ರೈತರು.